ಕರ್ಮ ಬಂತೆ ಇಟ್ಟು ನಡೆದವನಕ್ಕಿಷ್ಟು ಮಹಿಮೆ ಎಲ್ಲಿಂದ ಹುಟ್ಟುತ್ತದೆ ಕೆಟ್ಟ ಕೂಗು ಕೂಗಬೇಡ ಕಷ್ಟಾತ್ಮಕ ಒಟ್ಟಿಗೆ ಎಕ್ಕಡಿಗೂ ಪಟ್ಟಣಕ್ಕೆ ಸೇರಿಸಿ ಓದುವಂತೆ ಮಾಡಿಬಿಡು. ನೋಡುವ ನಿನ್ನ ಗಲಿಯಿಂದ ಎರಡು ಪುಟ ಅದೇನು ಹೇಳು. ಪೂರ್ವದಲ್ಲಿ ನಿರ್ವಾಹಕವಾಗಿ ಬಂದು ಸರ್ವ ಕರ್ಮಗಳ ಅನುಭವಿಸಲಿರುವುದೇ ಧರ್ಮ ನಿರ್ವಹಣೆಯಾದರೂ ತಪ್ಪದೇ ಬರ್ತವು. ಇದು ತಪ್ಪುವುದಿಲ್ಲ ಒಬ್ಬಾಗಿ ಕೇಳಿ ನೀವು ಮಾದರಿ ಅದೇ ರಮಣೆ. ಈ ಕ್ರೋಧಿಯ ಸರ್ವ ಪ್ರಾಣಗಳಿಸುತ್ತ ದುಃಖಗಳೊಳಗೆ ಬರ್ಪವು. ಕಾರಣದಿಂದ ದೂರುವುದು ಧೀರರ ಮತವಲ್ಲ. ಭಾರತದಲ್ಲಿ ಚಂಚಲವಾಗಿ ವಂದನೆಯಿಲ್ಲದ ಮುಂದಿವಾದ ಕಾರ್ಯಕ್ಕೆ ತಾರೇನು ಮಾಡವರು ಕಾಂತಿ. ಮಿಂಚಿ ಬರುವ ದುಃಖವನ್ನು ಬಿಟ್ಟು ಪಂಚೇಂದ್ರ ವಿಷಯವನ್ನು ಕಡಿಗಿಟ್ಟು ಕಾಂತ ನಮ್ಮರನ್ನು ಬದನೆಯನ್ನು ಚೆನ್ನಾಗಿ ಮಾಡಿ ಚಂಚಲಾಕಿಯಾದ ಪಾಂಚಾಲಿ ನಿರ್ಮಲ ಕೀರ್ತಿ ಮಾತನಾಡ ಧರ್ಮರಾಯನೇ ಆಗುವುದು ಶಾಸನ. ನಾನು ನಿಮ್ಮ ಪಟ್ಟದ ರಾಣಿಯನ್ನು ಮುಟ್ಟಿಕೊಂಡು ದಿಟ್ಟ ಮಾಲಿಗಳ ತಂದು ಇದು ಕೆಲಸದ ಮಾನವನ್ನಷ್ಟೇ ಮಾಡಿಬಿಟ್ಟು ಜಗಚ್ಚೆಟ್ಟಿ ಆದ ಮಣ್ಣಿನ ಜಲವನ್ನು ತೀರಿಸಿ ಬಿಟ್ಟರು. ನೋಡು ಅಣ್ಣ ಧರ್ಮಾನಂದರ ಮಹಾಧರ್ಮ ಸಾಹಸವು ತೆರವು. ದುಷ್ಟತನಿಗೆ ಕೆಟ್ಟ ಕೆಲಸ ದಿಟ್ಟಗಳಿಗೆ ಮಾಡುವುದಕ್ಕೆ ದುಷ್ಟ ಶಿಕ್ಷೆ
ಕಾಂತೆ ಹೇಗಾದರೂ ಮಾಡಿ ಈ ನೀಚನಿಂದ ಎಲ್ಲ ಕಷ್ಟವನ್ನು ಬಿಡಿಸೋ ಕಂಡಿಯ ಧರ್ಮ ನಿಧಿಯೇ. ಅದೇ ರಮಣಿ ಅದೇನು ಹೇಳು. ದುಃಖವು ಬಂದಾಗ ಕುಂದು ನುಡಿಯದೆ ಧೈರ್ಯದಿಂದ ಒಂದೇ ದೃಢವಾಗಿ ಇಂದೂತರ ಗೋವಿಂದನ ಭಜನೆಯನ್ನು ಶ್ರದ್ಧೆಯಿಂದ ಮಾಡಬೇಕು. ಆದರೆ ಇದಕ್ಕೆ ಒಂದು ನೀತಿ ಹೇಳುವನು ಚೆನ್ನಾಗಿ ಕೇಳು. ಅದೇನು ಪ್ರೀತಿಯಿಂದ ಹೇಳು. ಅವಶ್ಯ ಮನೋಭುಕ್ತವು ಕೃತಕರ್ಮ ಶುಭಾಶುಭಂ ನಾ ಭುಕ್ತೇತೆ ಕರ್ಮ ಕರ್ಮ ಕೋಟೇಸಿ ತೈರಪಿ. ಹಾಗೆ ರಮಣೆ ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನಿಲ್ಲದು? ಪ್ರೌಢ ತನದಿದ್ದಾನು ಮಾಡಿದ ಪುಣ್ಯ ಕರ್ಮಕ್ಕೆ ತಕ್ಕ ಸುಖವನ್ನು ಪಾಪ ಕರ್ಮಕ್ಕೆ ತಕ್ಕ ದುಃಖವನ್ನು ಎಷ್ಟು ಕಾಲವಾದಾಗ್ಯೂ ಅವಶ್ಯವಾಗಿ ಅನುಭವಿಸದೇ ಕುಳಿತು. ಹಾಗೆ ಏನಾದಕ್ಕೆ ಪ್ರಾಣಪತಿ ಹುಡುಗರ ನಾಡು ಸಿರಿಯು ದೊರೆತನವು ನಮ್ಮನ್ನು ತೊರೆದು ಹೋದೆಂದು ಹರಿಪರಿವಿನಲ್ಲಿ ಚಿಂತಿಸುವುದು ತರವಲ್ಲ. ಈ ಶರೀರವು ದೊರೆಯುವ ಸ್ಥಿರವಾಗಿ ಇರುವುದಿಲ್ಲ. ಹಾಗೆ ರಮಣೆ ಮಿಂಚಿನ ಪಾದದಲ್ಲಿ ಚಂಡವಾದ ಸಂವಾದಕ್ಕೆ ಹಂಚಿಕೆ ತಿಳಿದಿದೆ. ಮಿಂಚುವ ದುಃಖಕ್ಕೆ ಮತ್ತೆ ಬಿಡುವರೆ ಧೈರ್ಯ ಗೆಡುವರೆ ಬುದ್ಧಿ ಬಿಡುವರೆ ಕಾಂತೇಳಿ ಮುಂದೆ
ನೀವು ಕೊಟ್ಟರು ನಾವು ತೆಗೆದುಕೊಂಡರೆ ಅದು ಅಧಮತನವೂ ಆಗಲಿಲ್ಲವೇ? ಇದು ನಮಗೆ ಸಮ್ಮತವಿಲ್ಲ. ಇದು ಅಲ್ಲದೆ ಈಗ ನಮಗೆ ಹುಟ್ಟಿದ ವಿಪರೀತ ಬುದ್ಧಿಗೂ ನಾವು ದೃಢವೆಂದು ನಂಬಬಹುದೇ? ಇದಕ್ಕೆ ದುಷ್ಕಂಕರವಾದ ಇನ್ನೊಂದು ನೀತಿ ಹೇಳಲು ಪ್ರೀತಿಯಿಂದ ಕೇಳ. ಅದೇನು ಚೆನ್ನಾಗಿ ಹೇಳ ಧರ್ಮನಂದನ. ಮುಖ ಪ್ರದ್ವಾದಕಾರಂ ವಾಚ ಚಂದನಾ ಶೀತಲಂ ಹೃದಯಂ ಕತ್ರಿ ಸಮಿಕ್ತಂ ಅತಿವಿನಾಯಂ ಭೂತಲಕ್ಷಣಂ. ಹಾಗೂ ಗೌರವೇಂದ್ರಾಯ ತಾತ್ಪರ್ಯವೇನೆಂದರೆ ಧರ್ಮನಂದನ ಇದರ ತಾತ್ಪರ್ಯವೇನು? ಸುಖಕರವಾದ ವಿಕಸಿತವಾದ ಕಮಲದಂತೆಯ ಮುಖವು ಶ್ರೀಗಂಧ ತೆರೆದಂತೆ ಶೀತಲವಾದ ಮಾತುಗಳು. ಇದು ಅಲ್ಲದೆ ಚಿತ್ತವು ನೋಡಲು ಕತ್ತರಿಗೆ ಸಮಾನಾಗಿರುವುದು. ಈ ಜನರಿಗೆ ಜನ ವಿನಾಯ ತೋರುವುದು. ಇನ್ನಂಥ ದೂತನಲ್ಲಿ ಇಂಥ ಗುಣಗಳು ಪೂರ್ತಿಯಾಗಿರುವವು. ನಾವು ಗುರು ಹಿರಿಯರನ್ನು ನೆನೆದು ಉರಿಯುವ ಚುಚ್ಚುನಾಥ ಮುಖವು ತಣ್ಣಗಿರುವುದು ಗೌರವ, ತಿಳಿದ ನೋಡಿದ್ರೆ ಮರ್ಮವ. ಎಲೈ ಪಾಪಿಷ್ಟನಾದ ದುರ್ಯೋಧನ, ಭೀಮನೇ, ನಿನ್ನ ಗರ್ವಕ್ಕೆ ಶ್ರೇಷ್ಠವಾದ ಒಂದು ನೀತಿಯನ್ನು ಅದೇನು ಚೆನ್ನಾಗಿ ಬರದೆ ಕ್ಷೇತ್ರಂ ತತ್ತರಣಿ ಮಹತ್ಕಾರಂ ಮನಸ್ಸೇತ್ತನ್ನಕ್ಷ ತರ್ಕಶಂ ಇಂದುರಾತ್ಮನಂ. ಎಲ್ಲ ದುರ್ಯೋಧನ ಇದರ ತಾತ್ಪರ್ಯವೇನೆಂದರೆ ಭೀಮನೇ ಇದರ ತಾತ್ಪರ್ಯವೇನು? ಸಜ್ಜನರಾದ ಮಾನ್ಯರಿಗೂ ನಡೆನುಡಿಗಳಲ್ಲಿಯೂ ಒಂದೇ ಇರುವುದು. ನಿನ್ನಂತ ದುರ್ಜನನಾದ ದುರ್ಯೋಧನನಿಗೆ ಮನಸ್ಸುಗಳ ಬೇರೆ, ಮಾತುಗಳ ಬೇರೆ, ನಡೆನುಡಿಗಳು ಬೇರೆ. ಆದರೂ ಜಗಳವು ಸೋದರರು ನ್ಯಾಯವು ಬೂದಿ ಕಲಿಸಿದ ಸೋಮಾರಿಯಿಂದ ದೂರವನ್ನಾಗಿ ಮೇದಿನಲ್ಲಿ ಪಟ್ಟ ಕಟ್ಟಿಕೊಂಡು ಬಿಟ್ಟ ಕಟ್ಟಪಟ್ಟು ಸಂಪಾದಿಸಿದ ಧನವು ಈ ಶ್ರೇಷ್ಠವಾದ ವಿಷ್ಣುನಂದವನ್ನು ಬಿಟ್ಟು ಬಾಳುವುದಿಲ್ಲ. ಇದೇ ಕೋರ್ಯ ಎತ್ತಿಕೊಂಡಿದ್ದು ಭೂಮಿಗೆ ಸಿದ್ಧವಾಗಿ ಪಡೆದು ನಮ್ಮ ಅಪತ್ತಲವೇ ಕುಲ. ನಿನ್ನ ತ್ಯಾಗವೇ ಪ್ರಾಣ ತ್ಯಾಗವೇ ಸರಿ. ಬಹಿರೇ ಕಟ್ಟಿಕೊಂಡು ತಟ್ಟಣಿ ಕೆಟ್ಟ ಜೀವ ಬಿಟ್ಟು ಹೋಗುವಾಗ ಕೊಟ್ಟೆ ನಮ್ಮ ಬುದ್ಧಿ ನೀನು ಭೀಮನೇ ಕೇಳು. ಈ ಕೃಷ್ಣನಾದ ಕೌರವರೇ ಚಂದ್ರಾಗಗಳು ವೃತ ಗರ್ವದಿಂದ ಸರ್ವರು ಕೇಳುವಂತೆ ನಿರ್ವಾಹಕವಿಲ್ಲದ ಮಾತುಗಳನ್ನು ಆಡುತ್ತೀಯ ಕೋಡಿ. ಸಹಜವಾಗಿ ಮಾತನಾಡುವುದೇ ಭ್ರಷ್ಟ. ಭೂಚಕ್ರದಳ ನಿರ್ವಿಕ್ರಮನಾದ ಎಸಗ ಬೆದರಿ ಬಲಚಗರು ಜಗ್ಗಿ ದೂರಿರುತ್ತವನಿಗೆ ಗದ್ಗದರ ನನಗೆ ಜೋಕಾಲಿದ ರೀತಿ ಅಳಿದು ವ್ಯಾಕಲದಿಂದ ಏಕಚಕ್ರಪುರದಲ್ಲಿ ಕನ್ನಡದಲ್ಲಿ ಭಿಕ್ಷಾಂತ ಪಾತ್ರ ಎಂಬಿಡಿದ ಭಿಕ್ಷಾಂತೆ ಭಿಕ್ಷಾಂತೆ ಎಂದು ಅವಲಕ್ಷಣದಿಂದ ಭಿಕ್ಷಾಂತ ದೊಡ್ಡ ಮನದಾನವರಿಂದ ಒಟ್ಟಿಗೆ ಗಂಡಗಾರನ ತಿಂಡಿಗೆ ದಾನದ ಬಳಿಯೇ ಮನೆ ಕಂಡು ಕಂಡು ಮಾತನಾಡುವುದಕ್ಕೆ ನಾಚಿಕಿಲ್ಲವೇನೋ ಕೈಲಾಗದ ಏಣಿಗೆಂತೆ ತಲೆಯಂ ತಗ್ಗಿಸಿ ಶೌರ್ಯಂ ಕುಗ್ಗಿಸಿ ಯೋಚನೆ ಮಾಡದೆ ಗೋಚರನಾಗದೆ ನಾಚಿಕೆಯಿಂದ ಮಾಡಬೇಡ ನೀ ಅರ್ಥಜನಾದ ಧರ್ಮರಾಜನೇ, ಅರ್ಥಜನಾದ ಧರ್ಮರಾಜನೇ, ತಮ್ಮ ಭೀಮಸೇನ ಶೀಘ್ರವಾಗಿ ಎಲ್ಲರ ಅಪ್ಪಣೆಗಳನ್ನು ಕೊಡುಕೊಡು. ಸ್ವಲ್ಪ ಶಾಂತನಾದ ಭೀಮಸೇನ. ಬರಲೇ ಸಂಹಾರ ಮಾಡಿಬಿಡ. ಎಡಮುಡಿಯನ್ನು ಕಟ್ಟಿದ್ದೆ ಕಟ್ಟಿದ ಜನಗಣನೆಯನ್ನು ಮನವಂಬಿಡಿದು ಅಡಿವು ಪಾಲು ಮಾಡುವುದನ್ನು ಮಡಲಿಯ ಮಿಡಿದುಕೊಳ್ಳುವ ಕರವಲ್ಲದ ನೇಮವನ್ನು ಕೊಡುವುದು. ಮಹೋವೀರನಾದ ಸಹೋದರೇ, ಪ್ರೇಮದಿಂದ ಒಂದು ನೀತಿ ಹೇಳಲು ಪ್ರೀತಿಯಿಂದ ಕೇಳು. ಈ ಸಮಯದಲ್ಲಿ ನೇಮವನ್ನು ಕೊಟ್ಟರೆ ಲೇಸಾಗಿ ತೋರದು. ತಾಮಸ ಮಾಡಬಾರದು ಭೀಮ, ಮೃದುಲ ಧಾಮ. ಕೃಷ್ಣನಾದ ದಿಚ್ಛಾಸನ ನಿಮ್ಮ ಪ್ರೇಮದ ಹೆಂಡತಿಯನ್ನು ಕೊಂಡು ಮಾಡುವೆ ಎಲ್ಲ ಚಂಡ ಏನು ಮಾಡುತ್ತೀಯೋ ಮಾಡು. ಮತಿಯ ಈ ಪಡವಿಯ ಸಡಗರದ ನೀನು ಅಡಿಗೆ ಮಾಡುವುದರಲ್ಲಿ ಕೊಂಡು ಚಾಲನಂತೆ ಆದರೆ ನಿನ್ನ ಸೆರೆ ಬಿಡಿಸುವೆ ಸಂಬಳ
ನಿನ್ನ ತಂಡಕ್ಕೆ ತಂಡಿಗೆ ತಿಂಡಿಗೆ ಸಡಗರದಿಂದ ನಿಮ್ಮ ಹೆಂಡನೆ ಮಡದಿಯ ನಿಮ್ಮ ಮಡದಿಯನ್ನು ಬಿಡುತ್ತವಂತೆ ಹೇಳಕ್ಕೆ ಬಿಡುವುದು ಶೀಘ್ರದಿಂದ ಈ ದ್ರೌಪದಿಯನ್ನು ಈ ಸಭಾಂಗಣದಲ್ಲಿ ತಂದಿರುವುದು ಮುಂದೆ ನಿಮ್ಮ ಅಪ್ಪನ ಪ್ರಕಾರ ಜರುಗಿಸುವನು ಅಲ್ಲ ಅವು ಶಾಶ್ವತ ಕೀರ್ತಿ ಪಡೆದ ತಮ್ಮ ಆದಿಶ್ಯಾಮರ ಅಲ್ಲ ಸೌರವೇಂದ್ರ ಸರ್ವ ಜಗದಲ್ಲಿ ಎಲ್ಲ ಕಣ್ಣಿಗೆ ಹಬ್ಬವ ಮಾಡಿಸಿದಿ ಸರಿ ಬಲ ಬಲ ನೆಲ್ಲಂತ ಅಪ್ಪನ ತಮ್ಮನ ಅಪ್ಪನಿದ್ದನು ಸಾಕು ಎಷ್ಟು ಜನ ಬೇಕು ಅದೇ ನಾಡಿ ಸಾರಿ ಈ ಕುಲ್ಲ ಪಾಂಡವರಲ್ಲಿ ನೀನಿಟ್ಟ ಮಹೋತ್ಸವಿ ಬಾಪು ಬಾಪ್ರಿಯ ಭಕ್ತಿಗಳು ಕೈಗಳು ಏನಾದ ಕೌರವೇಂದ್ರನು ಸೇರಿ ಸುತ್ತಿನ ಕೀಳಾಗಲು ಸರ್ವದಲ್ಲಿ ನೀನು ನಿಜನೇ ಇದೇ ನೀಚಾತ್ಮಳೆ ಆಗುವುದು ನಿನ್ನ ಸರ್ವಲೋಕದ ಸಿರಿ ನೀನೇ ಸರ್ವಕ್ಕಧಿಕಾರಿ ಸಿರಿಗಡಿಗಳೆಂಬ ಸಂದೇಹ ಹೋಗಲಿ ಬೆದರಿದ ಚಿಗಿರ ಬರಿಯಂತೆ ನೀನಾಗದಿರು ನಾರೇ ತಮ್ಮ ಬಂದವರೇ ವಾಯುಸುತನಾದ ಭೀಮಸೇನ ನಿನ್ನಗಾದರೂ ಅಂತಃಕರಣ ಬಾರದೇವನಾಥ ಸ್ವಲ್ಪ ಶಾಂತರಾಗಕ್ಕೆ ವಲ್ಲಭ, ಹೇಗಲ್ಲವೇ ಹೇಳುವೆನು ಕೇಳು ಏನು ಚೆನ್ನಾಗಿ ಹೇಳು ನೋಡೆಯಮ್ಮ ಮಾನ ಗಣಿಯ ವಾಯು ಆ
ಎನ್ನ ಮುಡಿ ಹಿಡಿದು ಎಳೆಯಲಿಕ್ಕೆ ಬರುತ್ತಿಹನು. ಸ್ವಲ್ಪ ಶಾಂತವಾಗಿ ಕಾಣ್ತೀಯ. ಅಣ್ಣನ ಹಕ್ಕಿಯನ್ನು